ಸ್ವಾಗತ. ಭ್ರಷ್ಟಾಚಾರ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ರವಿಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ತಮ್ಮ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದರು. ಭೋವಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ವೆಂಕಟೇಶ್ ರವರು ಸುದ್ದಿಗೋಷ್ಠಿ ನಡೆಸಿ ಭ್ರಷ್ಟಾಚಾರದ ಬಗ್ಗೆ ಗಂಭೀರವಾಗಿ ಆರೋಪ ಮಾಡಿದ್ರು. ಅಲ್ಲದೆ ವಿಪಕ್ಷ ಬಿಜೆಪಿ ನಾಯಕರು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ರು. ಪ್ರಕರಣ ರಾಜಕೀಯವಾಗಿ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ಸಿಎಂ ರಾಜೀನಾಮೆ ನೀಡುವಂತೆ ಸೂಚನೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಈಗ ನಿಗಮ ಅಧ್ಯಕ್ಷ ಸ್ಥಾನಕ್ಕೆ ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಸಿಐಡಿ ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ಪ್ರಕರಣದ A1 ಆರೋಪಿ ಜಗದೀಶ್ನನ್ನ ಮತ್ತೆ ಕಸ್ಟಡಿಗೆ ನೀಡಲಾಗಿದೆ. ಸೋಮವಾರದವರೆಗೂ ಜಗದೀಶ್ನನ್ನ ಕಸ್ಟಡಿಗೆ ನೀಡಿದ್ದು, ಜಗದೀಶ್ ಎಸ್ಕೇಪ್ ಆಗುವುದಕ್ಕೆ ಬಳಕೆ ಮಾಡಿದ್ದ ಕಾರು ವಶಕ್ಕೆ ಪಡೆಯಲಾಗಿದೆ. ಬಿಕ್ಲು ಶಿವ ಕೊಲೆ ನಂತರ ಕಾರಿನಲ್ಲಿ ಚೆನ್ನೈಗೆ ತೆರಳಿದ್ದ ಜಗ್ಗ ವೈಟ್ ಆಡಿ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದ. ಬಂಧನದ ನಂತರ ಆಡಿ ಕಾರ್ ವಶಕ್ಕೆ ಪಡೆಯುವ ಸಿಐಡಿ ಕೊಲೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ ಈಗ ಮುಂದುವರೆಸಿದೆ. ಇನ್ನು ಶಾಸಕರ ಸಂಪರ್ಕದ ಬಗ್ಗೆ ಮತ್ತಷ್ಟು ವಿಚಾರಣೆ ಸಿಐಡಿ ಮಾಡ್ತಾ ಇದೆ. ಸೃಷ್ಟಿ ಯೋಜನೆಯ ಅಡಿಯಲ್ಲಿ ಮಕ್ಕಳಿಗೆ ವಿತರಿಸುವಂತಹ ಮೊಟ್ಟೆ ಬಿಲ್ಲನ್ನ 3 ತಿಂಗಳಿಂದ ಬಾಕಿ ಉಳಿಸಿಕೊಂಡಿರುವ ಘಟನೆ ಧಾರವಾಡ ತಾಲೂಕಿನಲ್ಲಿ ನಡೆದಿದೆ. ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡೋದಕ್ಕೆ ಸಾಲ ಮಾಡುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಅಂಗನವಾಡಿ ನೌಕರರಿಗೆ ನಿರ್ಮಾಣ ಆಗಿದೆ. ಸದ್ಯ ಅಂಗನವಾಡಿ ಮಕ್ಕಳಿಗೆ ತಮ್ಮ ಗೌರವ ಧನದಿಂದಲೇ ಹಣ ಪಾವತಿ ಮಾಡ್ತಾ ಇರೋದಾಗಿ ನೌಕರರು ಹೇಳಿಕೊಂಡಿದ್ದಾರೆ. ಕೆಲವೆಡೆ ಮುಂಚಿತವಾಗಿಯೇ ಮೊಟ್ಟೆ ಖರೀದಿಗೆ ಹಣ ಬಿಡುಗಡೆ ಮಾಡ್ತಾ ಇರುವ ಅಧಿಕಾರಿಗಳು ಧಾರವಾಡಕ್ಕೆ ಮಾತ್ರ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅಂಗನವಾಡಿ ನೌಕರರು ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲ ಸರ್, ಅವರಲ್ಲಿ ದುಡ್ಡಿಲ್ಲ, ಸುಮ್ಮ ಹೇಳ್ತಾರ ಅವರು ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಇವನ್ನೆಲ್ಲ ಮಾಡಾಕತ್ತಾರ. ಮಾಡೋದಿದ್ರೆ ಅದನ್ನು ಸರಿಯಾಗಿ ಮಾಡಲಿ, ನಾವು ಕೊಡಕ್ಕೆ ಬೇಡ ಅನ್ನೋದಿಲ್ಲ. ಯಾವುದೇ ಕೊಟ್ಟರು ಸರಿಯಾಗಿ ಕೊಡ್ರಿ, ಇಲ್ಲ ಅಂದ್ರೆ ಈ ರೀತಿ ಬೋಗಸ್ ಹೇಳಿಕೆಗಳನ್ನು ಕೊಟ್ಟು ಸರ್ಕಾರದಿಂದ ತಪ್ಪು ಮಾಹಿತಿ ಹೋಗಿ ಕೊಟ್ಟವರು ಕೂಡ ಅವ್ರ ಹಿಂದೆ ಅಡ್ಡಾಡುವಂಥ ಕೆಲಸ ಆಗಬಾರ್ದು. ನೋಡ್ರಿ, ಸರ್ಕಾರ ಇದು ಬರೀ ಗ್ಯಾರಂಟಿಗೆ ಸಂಬಂಧ ದುಡ್ಡು ಖರ್ಚು ಮಾಡ್ತದೆ ಹೊರತು ಕಾರ್ಯಕರ್ತರಿಗೆ ಬಾಲವಾಡಿ ಮಕ್ಕಳಿಗೆ ಮೊಟ್ಟೆ ಕೊಡಲಿಕ್ಕೆ ಬಿಲ್ ಕೊಡ್ತಾ ಇಲ್ಲ. ಅವರು 3 ತಿಂಗಳಿಂದ ಬಾಲವಾಡಿ ಮಕ್ಕಳಿಗೆ ಕಾರ್ಯಕರ್ತರು ಹೇಳ್ತಿದ್ದಾರೆ, ಬಿಲ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಆದಷ್ಟು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೆಮ್ಮರಗಾಲ ಗ್ರಾಮದಲ್ಲಿ ಸರಿಯಾದ ರಸ್ತೆ ಚರಂಡಿ ಸೇರಿ ಮೂಲ ಸೌಕರ್ಯಗಳ ಕೊರತೆ ಹೆಚ್ಚಳವಾಗಿದೆ. ರಸ್ತೆಗಳು ಸಂಪೂರ್ಣವಾಗಿ ಕೆಸರು ಗದ್ದೆಯಂತಾಗಿದ್ರೆ ಚರಂಡಿಗಳು ಗಬ್ಬೆದ್ದು ನಾರ್ತಾ ಇದೆ. ಇನ್ನು ಈ ರಸ್ತೆ ಹಾಗೂ ಚರಂಡಿಗಳಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಹೆಚ್ಚು ಸಮಸ್ಯೆಗಳು ಉಂಟಾಗ್ತಿದ್ದು, ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ವಿಸ್ ರಸ್ತೆ ಬದಲು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಸ್ ಸಂಚಾರ ಮಾಡಿದ್ದಕ್ಕೆ ಕೆಕೆಆರ್ಟಿಸಿ ಬಸ್ ಚಾಲಕ ಮತ್ತು ನಿರ್ವಾಹಕನಿಗೆ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆ ಚಿಲಕನಹಟ್ಟಿ ಗ್ರಾಮಸ್ಥರು ಕೆಕೆಆರ್ಟಿಸಿ ಬಸ್ ಚಾಲಕ ಮತ್ತು ನಿರ್ವಾಹಕನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸರ್ವಿಸ್ ರಸ್ತೆ ಬದಲು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಸ್ ಸಂಚಾರ ಮಾಡಿದ್ರೆ ಹಳ್ಳಿಗಳ ಜನ ಏನು ಮಾಡಿ ಟ್ರಂಪ್ ಮೇಲ್ಮನವಿ ಸಲ್ಲಿಕೆ ಮಾಡಿದ್ರು. ಕೋರ್ಟ್ ವಿಚಾರಣೆ ಮೇಲೆ ರಷ್ಯಾ ಉಕ್ರೇನ್ ಯುದ್ಧ ತಡೆಯೋದಕ್ಕೆ ತೆರಿಗೆ ಹೇರಲಾಗಿದೆ ಅಂತ ಟ್ರಂಪ್ ಪರ ವಕೀಲರು ಕೋರ್ಟ್ನಲ್ಲಿ ಸಮರ್ಥನೆ ಮಾಡಿಕೊಂಡಿದ್ದಾರೆ.